ವಾರ್ತೆಗಳ ಪ್ರಾಯೋಜಕರು Righteous biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Sai Yavara Putti Garam Masala. Strong taste, real tradition. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲಾ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೃಷಿ ಪದವೀಧರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮುಂದುವರೆದ ಅನಿರ್ದಿಷ್ಟ ಧರಣಿ, ಕೂಡಲೇ ಕ್ರಮಕ್ಕೆ ವಿದ್ಯಾರ್ಥಿಗಳ ಒತ್ತಾಯ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ನೀಡಲಿ ಶರಣಕುಮಾರ್. ಆಗಸ್ಟ್ 23ರಂದು ಬಲಗೈ ಜಾತಿಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಭೀಮಣ್ಣ ಮಂಚಾಲ್. ಜುಲೈ 25ರಿಂದ 31ರವರೆಗೆ ಕಾಶಿ ಜಗದ್ಗುರುಗಳಿಂದ ಇಷ್ಟಲಿಂಗ ಪೂಜೆ, ಸಿದ್ಧಾಂತ ಶಿಖಾಮಣಿ ಕುರಿತು ಪ್ರವಚನ, ಮಹಾದೇವಪ್ಪ ಮಿರ್ಜಾಪುರ್. ಶರಣರು ಕಾಯಕ ತತ್ವದಲ್ಲಿ ಕೈಲಾಸ ಕಂಡವರು, ಕೆನೀಲ. ಮತ್ತು ಮಾಜಿ ಶಾಸಕ ಸೈಯದ್ ಯಾಸೀನ್ ಹೆಸರು ಚಿರಸ್ಥಾಯಿಯಾಗಿಸಲು ಸಣ್ಣಬಾಬು ಆಗ್ರಹ. ಕೃಷಿ ಇಲಾಖೆಯಲ್ಲಿನ ಅವೈಜ್ಞಾನಿಕ ನೇಮಕಾತಿ ಪ್ರಕ್ರಿಯೆಯನ್ನು ರದ್ದುಗೊಳಿಸುವುದು, ಕೃಷಿ ಶಿಕ್ಷಣ ಖಾಸಗೀಕರಣವನ್ನು ತಡೆಯುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರೈಟೆಕ್ ವಿಶ್ವವಿದ್ಯಾಲಯಕ್ಕೆ ನೀಡಿರುವ ಅವಕಾಶ ರದ್ದುಪಡಿಸಬೇಕು. ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ನಡೆಯಲಿರುವ ಕೆಇಎ ಪರೀಕ್ಷೆಯಲ್ಲಿ ಕೊನೆಯ ಕ್ಷಣದಲ್ಲಿ ಐಸಿಎಆರ್ ಮಾನ್ಯತೆ ಇಲ್ಲದ ಖಾಸಗಿ ರೈಟೆಕ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಿರುವುದು ಕಾನೂನು ಬಾಹಿರ ಎಂದು ಆರೋಪಿಸಿದರು. ಸುಪ್ರೀಂ ಕೋರ್ಟ್ 2025ರ ಏಪ್ರಿಲ್ 10ರಂದು ನೀಡಿರುವ ತೀರ್ಪಿನ ಪ್ರಕಾರ ನೇಮಕಾತಿ ಪ್ರಕ್ರಿಯೆ ಆರಂಭವಾದ ಬಳಿಕ ಅರ್ಹತಾ ಮಾನದಂಡಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಿಯಮ ಉಲ್ಲಂಘಿಸಿ ನೀಡಿರುವ ಈ ಅವಕಾಶಗಳನ್ನು ತಕ್ಷಣವೇ ರದ್ದುಗೊಳಿಸಬೇಕೆಂದು ಒತ್ತಾಯಿಸಿದರು. ಖಾಸಗಿ ಕೃಷಿ ಕಾಲೇಜುಗಳ ಸಂಯೋಜನೆ ನಿಲ್ಲಿಸಬೇಕು. ರಾಜ್ಯದ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 12ಕ್ಕೂ ಹೆಚ್ಚು ಖಾಸಗಿ ಕೃಷಿ ಕಾಲೇಜುಗಳಿಗೆ ನೀಡಲಾಗುತ್ತಿರುವ ಸಂಯೋಜನೆಯನ್ನು ತಕ್ಷಣವೇ ರದ್ದುಪಡಿಸಬೇಕು. ಇದರಿಂದ ಕೃಷಿ ಶಿಕ್ಷಣ ವ್ಯಾಪಾರೀಕರಣವಾಗುತ್ತಿದ್ದು ಬಡ ರೈತರ ಮಕ್ಕಳಿಗೆ ಶಿಕ್ಷಣ ದುಬಾರಿಯಾಗುತ್ತಿದೆ ಎಂದು ದೂರಿದರು. ಎಒ ಮತ್ತು ಎಎಒ ಹುದ್ದೆಗಳಿಗೆ ಬಿಇ ಬಯೋಟೆಕ್ ಪದವೀಧರರಿಗೆ ಅವಕಾಶ ನೀಡಬಾರದು. ಕೃಷಿ ಕ್ಷೇತ್ರದ ಪರಿಣಿತ ಇಲ್ಲದ ಬಿಇ ಬಯೋಟೆಕ್ ಪದವೀಧರರಿಗೆ ಕೃಷಿ ಇಲಾಖೆ ಹುದ್ದೆಗಳಿಗೆ ಅವಕಾಶ ನೀಡಿರುವುದು ಅವೈಜ್ಞಾನಿಕ ನಿರ್ಧಾರವಾಗಿದೆ. ಈ ಆದೇಶವನ್ನು ಹಿಂಪಡೆದು ಕೃಷಿ ಪದವೀಧರರಿಗೆ ಮಾತ್ರ ಅವಕಾಶ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಡಿಎಇಎಸ್ಐ ಕೋರ್ಸ್ ರದ್ದುಪಡಿಸಬೇಕು. ಡಿಎಇಎಸ್ಐ ಕೋರ್ಸ್ ಮೂಲಕ ಸಮರ್ಪಕ ಕೃಷಿ ಜ್ಞಾನವಿಲ್ಲದವರು ರಸಗೊಬ್ಬರ ಹಾಗೂ ಕೀಟನಾಶಕ ಮಾರಾಟಕ್ಕೆ ಪರವಾನಗಿ ಪಡೆಯುತ್ತಿದ್ದಾರೆ. ಇದರಿಂದ ರೈತರಿಗೆ ತಪ್ಪು ಮಾರ್ಗದರ್ಶನ ಸಿಗುತ್ತಿದ್ದು ಭೂಮಿಯ ಫಲವತ್ತತೆ ಕುಸಿಯುವ ಅಪಾಯ ಎದುರಾಗಿದೆ. ಹೀಗಾಗಿ ಈ ಕೋರ್ಸ್ ಅನ್ನು ತಕ್ಷಣ ರದ್ದುಪಡಿಸಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದರು. ಕೃಷಿ ಇಲಾಖೆಯಲ್ಲಿ ಪ್ರತಿ ವರ್ಷ ನಿಯಮಿತ ನೇಮಕಾತಿ ನಡೆಸಬೇಕು ಹಾಗೂ ಪ್ರಸ್ತುತ ಎಒ ಮತ್ತು ಎಎಒ ನೇಮಕಾತಿಯಲ್ಲಿ 2% ಕ್ರೀಡಾ ಮೀಸಲಾತಿಯನ್ನು ಜಾರಿಗೊಳಿಸಬೇಕೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದರು. ವಿದ್ಯಾರ್ಥಿಗಳು ಮುಖ್ಯಮಂತ್ರಿ ಮಧ್ಯಪ್ರವೇಶಿಸಿ ಕೃಷಿ ಇಲಾಖೆಯಲ್ಲಿನ ಅವ್ಯವಸ್ಥೆಯನ್ನು ಸರಿಪಡಿಸಿ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳ ಸಾವಿರಾರು ವಿದ್ಯಾರ್ಥಿಗಳಿಗೆ ಹಾಗೂ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದರು.
ಧಿಕ್ಕಾರ! ರೈತರ ಬದುಕನ್ನು ಮತ್ತು ಕೃಷಿ ವಿದ್ಯಾರ್ಥಿಗಳ ಬದುಕನ್ನು ಹಾಳು ಮಾಡುತ್ತಿರುವ ಕೆಎಗೆ ಅವೈಜ್ಞಾನಿಕ ಕೃಷಿ ಅಧಿಕಾರಿ ನೇಮಕಾತಿ ರದ್ದು ಮಾಡಲೇಬೇಕು. ಸರ್, ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರಗಳು. ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ವಿದ್ಯಾರ್ಥಿಗಳು ಸರ್. ನಾವು ಅನಿರ್ದಿಷ್ಟಾವಧಿ ಧರಣಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈಗ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಅಂತೇಳಿ ಪೋಸ್ಟ್ ಕರೆದಿದ್ದಾರೆ ಸರ್. ಅಲ್ಲಿ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ ರೈಟೆಕ್ ಯೂನಿವರ್ಸಿಟಿ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು C&R ನಿಯಮಗಳಿಗೆ ವಿರುದ್ಧವಾಗಿದೆ ಮತ್ತು ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ ಇದೆ ಸರ್ 2025ರಲ್ಲಿ. ಆ ಒಂದು ಜಡ್ಜ್ಮೆಂಟಿಗೂ ಕೂಡ ವಿರುದ್ಧವಾಗಿದೆ. ಯಾವುದೇ ಒಂದು ಫ್ರೆಶ್ ನೋಟಿಫಿಕೇಶನ್ ಆದಮೇಲೆ ನೀವು ಮಧ್ಯದಲ್ಲಿ ಯಾವುದು ಕೂಡ ಸೇರ್ಪಡೆ ಮಾಡಬಾರ್ದು ಅಂತಿದೆ. ಬಟ್ ಇವರು ರೈಟೆಕ್ ಅವ್ರನ್ನ ಮತ್ತು BE ಬಯೋಟೆಕ್ ಅವ್ರನ್ನ ಸೇರಿಸಿದ್ದಾರೆ ಸರ್. BE ಬಯೋಟೆಕ್ ಅಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಬಯೋಟೆಕ್ನಾಲಜಿ ಸರ್. ಬಯೋಟೆಕ್ನಾಲಜಿ ಅನ್ನೋದು ಒಂದು ಅಡ್ವಾನ್ಸ್ಡ್ ಟೂಲ್ ಸರ್. ಅದನ್ನ ಇವರು ಈಕ್ವಲೆಂಟು B.Tech ಬಯೋಟೆಕ್ನಾಲಜಿ ಅಂತ ಮಾಡಿದ್ದಾರೆ ಸರ್. ಇದು ಘೋರ ಅನ್ಯಾಯ ಸರ್. ಅವರಿಗೆ BE ಬಯೋಟೆಕ್ನಾಲಜಿ ಅವರಿಗೆ ಕೃಷಿ ಬಗ್ಗೆ ಗಂಧನೂ ಗೊತ್ತಿರಲ್ಲ, ಗಾಳಿನೂ ಗೊತ್ತಿರಲ್ಲ. ಸೊ ಇವ್ರು ಏನು ಮಾಡ್ತಿದ್ದಾರೆ, ಕೃಷಿ ಇಲಾಖೆಯವರು, KE ಅವರು ಮತ್ತು ಸರ್ಕಾರದವರು ಸೇರಿಕೊಂಡು ಯಾರ್ದೋ ಒಂದು ಒತ್ತಡಕ್ಕೆ ಒಳಗಾಗಿ, ಯಾರ್ದೋ ಒಂದು ಆಮಿಷಕ್ಕೆ ಒಳಗಾಗಿ ನಮ್ಮ ಕೃಷಿ ಶಿಕ್ಷಣವನ್ನು ಹಾಳು ಮಾಡ್ತಿದ್ದಾರೆ ಸರ್. ಈಗ ಅವರು ಎಲ್ಲ ಶ್ರೀಮಂತರು ಇರ್ತಾರೆ ಸರ್. ಅವರೆಲ್ಲ ಈಗ ದುಡ್ಡು ಕೊಟ್ಟು ಬಂದು ಪ್ರೈವೇಟ್ ಅಗ್ರಿ ಕಾಲೇಜಲ್ಲಿ ಸೇರ್ಕೊಂತಾರೆ. ಈಗ ಈ ವರ್ಷ 12 ಅಗ್ರಿಕಲ್ಚರ್ ಕಾಲೇಜ್ ಸ್ಟಾರ್ಟ್ ಆಗಿದ್ದಾವೆ ಸರ್. KEಯಿಂದ ಕೌನ್ಸಿಲಿಂಗ್ ಕೂಡ ಮಾಡ್ತಿದ್ದಾರೆ. ಇಲ್ಲೇನಾಗುತ್ತೆ, ಕೃಷಿ ಶಿಕ್ಷಣ ಹಾಳಾಗುತ್ತೆ ಸರ್. ಎಲ್ಲ ದುಡ್ಡಿದ್ದವ್ರು ಬಂದು ದುಡ್ಡು ಕೊಟ್ಟು ಎಲ್ಲ ಡಿಗ್ರಿನ ಖರೀದಿ ಮಾಡ್ತಾರೆ. ಅವ್ರು ರೈತರಿಗೆ ಏನು ಕ್ವಾಲಿಟಿ ಶಿಕ್ಷಣ ಕೊಡ್ತಾರೆ ನೀವೇ ಹೇಳ್ಬೇಕು ಸರ್. ಈಗ ನಾವು ಕೃಷಿ ವಿದ್ಯಾರ್ಥಿಗಳು 4 ವರ್ಷ BSc ಅಗ್ರಿಕಲ್ಚರ್ ಮುಗಿಸ್ತೀವಿ. ನಾವು ರೈತರ ಜೊತೆ ಕೊಂಡಿಯಾಗಿ ಕೆಲಸ ಮಾಡ್ತೀವಿ. ನಾವು ಏನು ಜ್ಞಾನನ ಕಾಲೇಜಲ್ಲಿ ಪಡ್ಕೊಂಡಿರ್ತೀವಿ, 100 ಎಕರೆಯಲ್ಲಿ ನಾವು ಸಂಶೋಧನೆ ಮಾಡಿರ್ತೀವಿ. ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ ಅವ್ರ ಹತ್ರ ಲ್ಯಾಂಡ್ ಇರೋದಿಲ್ಲ ಸರ್. 10-20 ಎಕರೆ ಲ್ಯಾಂಡಲ್ಲಿ ಅವ್ರ ಕ್ಲಾಸಿಗೆ, ಅವರ ಶಿಕ್ಷಣ ಕ್ಲಾಸಿಗೆ ಮಾತ್ರ ಸೀಮಿತ ಆಗಿರುತ್ತೆ. ರೈತರಿಗೆ ಯಾವುದೇ ತರಹದ ಮಾಹಿತಿ ಕೊಡೋದಿಲ್ಲ. ತಪ್ಪು ಮಾಹಿತಿ ಕೊಟ್ಟು ರೈತರ ಬೆಳೆಯನ್ನು ಹಾಳು ಮಾಡೋದು, ರೈತರ ಬದುಕನ್ನು ಹಾಳು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ಜುಲೈ 25ನೇ ತಾರೀಕಿಗೆ HK ಎಕ್ಸಾಮ್ ಇದೆ ಸರ್. ಮತ್ತು ಆಗಸ್ಟ್ 8ನೇ ತಾರೀಕಿಗೆ ನಾನ್ HK ಎಕ್ಸಾಮ್ ಇದೆ ಕೃಷಿ ಅಧಿಕಾರಿ ಪೋಸ್ಟ್ ಇಂದು. ದಯವಿಟ್ಟು ತಾವು ಕೂಡಲೇ ಈ ನೇಮಕಾತಿನ ತಡೆ ಹಿಡಿದು ರೈಟೆಕ್ ಅವ್ರನ್ನ ಹೊರ ಹಾಕಬೇಕು, BE ಬಯೋಟೆಕ್ ಅವ್ರನ್ನ ಹೊರ ಹಾಕಬೇಕು. ಪಾರದರ್ಶಕವಾಗಿ ನಮಗೆ ನೇಮಕಾತಿ ಬೇಕಾಗಿಲ್ಲ ಸರ್. ನಮಗೆ ಪಾರದರ್ಶಕ ಮತ್ತು ನ್ಯಾಯಯುತ ನೇಮಕಾತಿ ಬೇಕು. ಸೊ ಅದಕ್ಕೋಸ್ಕರ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀವಿ. ಮುಖ್ಯಮಂತ್ರಿಗಳು ಯಾವಾಗಲೂ ಒಂದು ಮಾತಾಡ್ತಾರೆ ಸರ್, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶಗಳನ್ನು ಮಾತ್ರ ಕೊಡ್ತಾನೆ. ನಾವು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀವಿ ಸರ್. ನೀವು ನಮ್ಮ ಹಕ್ಕನ್ನು ಯಾಕೆ ಕಸ್ಕೊತಾ ಇದ್ದೀರಾ? ಕೃಷಿನ ನೀವು ಖಾಸಗೀಕರಣ ಯಾಕೆ ಮಾಡ್ತಿದ್ದೀರಾ? ನೀವು IT-ನ ಖಾಸಗೀಕರಣ ಮಾಡ್ಬೋದು, ಬೇರೆ ಇಂಜಿನಿಯರಿಂಗ್ ಅವ್ರದ್ದು, ಮೆಡಿಕಲ್ ಅವ್ರದ್ದು ಖಾಸಗೀಕರಣ ಮಾಡ್ಬೋದು. ಬಟ್ ಯಾರೇ ಆದರೂ ಕೂಡ ತಿನ್ನೋದು ಅನ್ನ ಬೆಳೆ ರೈತರಿಗೆ ನಾವು ಸಪೋರ್ಟ್ ಆಗಿರಬೇಕು ಅಂದರೆ ಕೃಷಿ ಗೌರ್ಮೆಂಟಲ್ಲಿ ಇರಬೇಕು. ಪ್ರೈವೇಟಲ್ಲಿ ಹೋದರೆ ಅದರ ಕ್ವಾಲಿಟಿ ಹಾಳಾಗುತ್ತೆ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ನಮ್ಮೆಲ್ಲ ಮಾಧ್ಯಮದ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸರ್, ನಮಗೆ ನ್ಯಾಯ ಕೊಡಿಸಲೇಬೇಕು. ಅಲ್ಲಿವರೆಗೂ ನಾವು ಅನಿರ್ದಿಷ್ಟವಾದಿ ಧರಣಿ ಮಾಡ್ತೀವಿ. ಈಗ ಇದೇ ಧರಣಿ ರಾಯಚೂರಲ್ಲಿ ನಡೀತಾ ಇದೆ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ನಡೀತಾ ಇದೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ನಡೀತಾ ಇದೆ, ಮತ್ತು ಶಿವಮೊಗ್ಗ ಕೆಳದಿ ವಿಶ್ವವಿದ್ಯಾಲಯ ಕೂಡ ನಡೀತಾ ಇದೆ. ಇದು ನಾವು ನ್ಯಾಯ ಸಿಗುವವರೆಗೂ ನಾವು ಹೋರಾಟನ ಕೈ ಬಿಡೋದಿಲ್ಲ ಅಂತ ತಮ್ಮೆಲ್ಲರೂ ಮನವಿ ಮಾಡ್ತೀವಿ ಸರ್. ಧನ್ಯವಾದಗಳು. ನನ್ನ ಹೆಸರು ಅಂಕೇಶ್ ಅಂತ ಸರ್, PhD ವಿದ್ಯಾರ್ಥಿ. ನಮ್ಮೆಲ್ಲ UG, PG, PhD, BSc ಅಗ್ರಿ, MSc ಅಗ್ರಿ ಮತ್ತು PhD ಅಗ್ರಿ ಎಲ್ಲ ವಿದ್ಯಾರ್ಥಿಗಳು ಮತ್ತು B.Tech ಅಗ್ರಿ ಇಂಜಿನಿಯರಿಂಗು, PhD ಅಗ್ರಿ ಇಂಜಿನಿಯರಿಂಗು ಎಲ್ಲರೂ ಸೇರಿ ನಾವು ಹೋರಾಟ ಮಾಡ್ತಿದ್ದೀವಿ. ನಮಗೆ ನ್ಯಾಯ ಸಿಗೋವರೆಗೂ ನಮಗೆ ನೀವು ದಯವಿಟ್ಟು ಸಹಕಾರ ಮಾಡಬೇಕು. ಸರ್ಕಾರ ಈ ಕೂಡಲೇ ಕಣ್ಣು ತೆರಿಬೇಕು ಸರ್, ಇಲ್ಲಾಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಮುಂದೆ ನಡೆಯುವಂತಹ ಯಾವುದೇ ಅಹಿತಕರ ಘಟನೆಗಳಿಗೆ. ಈ ಸಂದರ್ಭದಲ್ಲಿ ಅಂಕೇಶ್, ಶಿವಪ್ಪ, ಮಲ್ಲಿಕಾರ್ಜುನ, ಶ್ರೀಧರ್, ಸನತ್ ಕುಲಕರ್ಣಿ, ಕಿರಣ್ ಪಾಟೀಲ್, ಯುವರಾಜ್, ಅರ್ಪಿತಾ, ನಿಶ್ಚಿತಾ, ನಂದಿನಿ, ನರ್ಮದಾ, ರೋಹನ್, ಕವಲಗಿ, ಸತೀಶ್, ಪ್ರದೀಪ್, ಭೀಮಮ್ಮ, ಭವ್ಯ, ಸುಕನ್ಯಾ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದರು. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ಪಾರದರ್ಶಕತೆ ಹಾಗೂ ದಕ್ಷತೆಯಿಂದ ನಿರ್ವಹಿಸುವಲ್ಲಿ ವಿಫಲವಾಗಿದ್ದು ಮಾನವೀಯ ಸಂವೇದನೆಯನ್ನೇ ಕಳೆದುಕೊಂಡಿದೆ ಎಂದು ವಿದ್ಯಾರ್ಥಿ ಯುವಜನ ಒಕ್ಕೂಟ ಸಂಚಾಲಕ ಶರಣಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಬಹುದೊಡ್ಡ ಜಾಲವಿದ್ದರೂ ಕೇಂದ್ರದ ಶಿಕ್ಷಣ ಸಚಿವರು ತಡೆಯುವಲ್ಲಿ ವಿಫಲರಾಗಿದ್ದು ಕೂಡಲೇ ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದರು. ಕಳೆದ 25 ದಿನಗಳಿಂದ ಕಾಕ್ರೋಚ್ ಪಾರ್ಟಿ ನೇತೃತ್ವದಲ್ಲಿ ಹೋರಾಟಗಾರ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದರೂ ಕೇಂದ್ರ ಸರ್ಕಾರ ಕನಿಷ್ಠ ಸ್ಪಂದಿಸುವ ಕೆಲಸ ಮಾಡಿಲ್ಲ. ಸಂವೇದನೆಯನ್ನೇ
ಕಳೆದುಕೊಂಡಿದ್ದರಿಂದ ಸೋನಂ ವಾಂಗ್ಮುಕ್ ಉಪವಾಸ ಸತ್ಯಾಗ್ರಹವನ್ನು ಕೈಬಿಟ್ಟು ಹೋರಾಟವನ್ನು ತೀವ್ರಗೊಳಿಸಬೇಕೆಂದರು. ಅವರ ಹೋರಾಟವನ್ನು ಬೆಂಬಲಿಸುವುದಾಗಿ ಹೇಳಿದರು. ಕಾಕ್ರೋಚ್ ಪಾರ್ಟಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಮತ್ತು 21 ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯ ಈ ಘಟನೆಯನ್ನು ಖಂಡಿಸಿ ಹಾಗೂ ತಮಗಾದ ನೋವಿನಿಂದ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಹಾಗೂ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಸೋನಂ ವಾಂಗ್ಚುಕ್ ಅವರು ಉಪವಾಸ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಹಾಗೂ ದೆಹಲಿಯಲ್ಲಿ ಏನೋ ತೀವ್ರ ಸ್ವರೂಪದ ಈ ಒಂದು ಹೋರಾಟ ನಡೀತಾ ಇದೆ. ಮುಖ್ಯವಾಗಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥ ವಿಚಾರವಾಗಿ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಗೆ ಆಗ್ರಹಿಸಿ ಈ ಒಂದು ಪತ್ರಿಕೆ ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಇವತ್ತು ದೇಶದಲ್ಲಿ ನಿಜವಾಗಲೂ ಕೂಡ ವಿದ್ಯಾರ್ಥಿ ಯುವಜನರ ಬದುಕಿನ ಜೊತೆ ಇವತ್ತು ಚೆಲ್ಲಾಟವನ್ನ ಆಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವಿದೆ. ಇವತ್ತು ವಿಶೇಷವಾಗಿ ಇವತ್ತು ಈ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ. ಒಂದು ಇದುವರೆಗೂ ಕೂಡ ಒಂದು ಮಾತು ಕೂಡ ಮಾತಾಡ್ತಾ ಇಲ್ಲ. ಒಂದು ಯಾಕೆ ಮೌನ ವಹಿಸಿದ್ದಾರೆ ಅಂತಕ್ಕಂಥದ್ದು ಇನ್ನೊಂದು ಯಕ್ಷ ಪ್ರಶ್ನೆ. ನಿಜವಾಗ್ಲೂ ಈ ದೇಶದ ಸಂಸ್ಕೃತಿ ಇದು ಅಲ್ಲ ಅನಿಸುತ್ತೆ. ಕೇಂದ್ರ ಸರ್ಕಾರ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಬ್ಬ ಸಾಮಾಜಿಕ ಹೋರಾಟಗಾರ ಈ ದೇಶದ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಈ ದೇಶದ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗಲಿ, ಈ ರೀತಿಯಾಗಿರ್ತಕ್ಕಂಥ ಆಕ್ರಮ ಏನೋ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಇದೊಂದು ಕಳ್ಳರ ಕೂಟ, ಇದೊಂದು ಆಕ್ರಮ ಕೂಟ, ಇಂಥ ಒಂದು ವ್ಯವಸ್ಥೆ ಸುಧಾರಣೆ ಆಗಲಿ, ವಿದ್ಯಾರ್ಥಿಗಳ ಬದುಕು ಈ ರೀತಿ ಚೆಲ್ಲಾಟವನ್ನು ಆಡದೇ ಇರಲಿ ಅಂತಕ್ಕಂಥ ಕಾರಣಕ್ಕಾಗಿ ಉಪವಾಸ ಸತ್ಯಾಗ್ರಹವನ್ನ ಕೂತ್ಕೊಂಡಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ನೋವನ್ನು ಉಂಟು ಮಾಡತಕ್ಕಂಥ ವಿಷಯ ಇದು. ಹಾಗಾಗಿ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ, ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ, ಪ್ರತಿಯೊಂದು ಸಂಘಟನೆಗಳು ಕೂಡ ಈ ಸೋನಂ ವಾಂಗ್ಚುಕ್ ಅವರ ಈ ಒಂದು ಉಪವಾಸ ಸತ್ಯಾಗ್ರಹ ಧರಣಿಗೆ ನಾವು ಬೆಂಬಲವನ್ನ ಸೂಚಿಸುವುದರ ಜೊತೆಗೆ ಏನು ಕಾಕ್ರೋಚ್ ಪಾರ್ಟಿ ಕೂಡ ನಾವು ಇವತ್ತು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ನಾವು ಈ ಮೂಲಕ ಸೋನಂ ವಾಂಗ್ಚುಕ್ ಅವರಿಗೆ ಕೈ ಮುಗಿದು ವಿನಂತಿ ಮಾಡಿಕೊಳ್ತೇವೆ. ನಿಜವಾಗ್ಲೂ ಈ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಅಂತಃಕರಣ ಅಥವಾ ಮಾನವೀಯ ಸಂವೇದನೆ ಏನಾದರೂ ಇದ್ದಿತ್ತು ಅಂತ ಹೇಳಿದ್ರೆ ಅವರು ಈಗಾಗಲೇ ಆ ಸ್ಥಳಕ್ಕೆ ಧಾವಿಸಿ ಅವರ ಜೊತೆ ಮಾತುಕತೆ ನಡೆಸ್ತಾ ಇದ್ರು. ಹಾಗಾಗಿ ಸೋನಂ ವಾಂಗ್ಚುಕ್ ಜಿ, ದಯವಿಟ್ಟು ನಿಮ್ಮ ಉಪವಾಸ ಸತ್ಯಾಗ್ರಹವನ್ನ ಇಲ್ಲಿಗೆ ಸ್ಥಗಿತಗೊಳಿಸಿ, ಆದರೆ ನಿಮ್ಮ ಹೋರಾಟವನ್ನ ತೀವ್ರಗೊಳಿಸಿ ಅಂತ ಈ ಮೂಲಕ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯಿಂದ ವಿನಂತಿಯನ್ನ ನಾವು ಮಾಡಿಕೊಳ್ತಾ ಇದ್ದೇವೆ, ವಿದ್ಯಾರ್ಥಿ ಮತ್ತು ಯುವಜನರ ಒಕ್ಕೂಟದ ವತಿಯಿಂದ. ಹಾಗಾಗಿ ಇವತ್ತು ನಾವು ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇಡೀ ಜಿಲ್ಲೆಯಾದ್ಯಂತ ಸೋನಂ ವಾಂಗ್ಚುಕ್ ಅವರ ಹೋರಾಟವನ್ನು ಬೆಂಬಲಿಸಿ, ಕಾಕ್ರೋಚ್ ಹೋರಾಟವನ್ನು ಬೆಂಬಲಿಸಿ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತ ಘಟನೆ ಎಂದೂ ಕೂಡ ನಡೆಯಬಾರದು ಮತ್ತು ವಿದ್ಯಾರ್ಥಿ ಯುವಜನರ ಜೊತೆ ಚೆಲ್ಲಾಟವನ್ನು ಆಡಬಾರದು, ನಿರುದ್ಯೋಗ ಯುವಕರಿಗೆ ಉದ್ಯೋಗ ಭದ್ರತೆಯನ್ನು ಕೊಡಬೇಕು ಎಂತಕ್ಕಂಥ ಒಂದು ದಿಟ್ಟ ಆಗ್ರಹವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಹಿಂದೆ ಮಾಡಿರ್ತಕ್ಕಂಥ ಏನು ಅಣ್ಣಾಚಾರ್ಯ ಅವರು ಹೋರಾಟವನ್ನ ಮಾಡಿದ್ರು, ಈ ಒಂದು ಹೋರಾಟಕ್ಕೆ ಕೂಡ ಅಣ್ಣಾಚಾರ್ಯ ಅವರು ಬೆಂಬಲವನ್ನ ಸೂಚಿಸಬೇಕಾಗಿದೆ ಎಂತಕ್ಕಂಥದ್ದನ್ನು ಕೂಡ ನಾವು ಈ ಮುಖಾಂತರ ವಿನಂತಿ ಮಾಡಿಕೊಳ್ತೇವೆ. ಯುವ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಫಜಲ್ ಖಾನ್, ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಹೋರಾಟಗಾರರನ್ನು ಜೈಲಿಗೆ ಹಾಕುತ್ತಿದೆ, ರೇಪಿಸ್ಟ್ಗಳನ್ನು ಮುಕ್ತವಾಗಿ ಬಿಡುತ್ತಿದೆ. ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದರೂ ಕೇಂದ್ರ ಶಿಕ್ಷಣ ಸಚಿವೆ ಧರ್ಮೇಂದ್ರ ಪ್ರಧಾನ್ ನೈತಿಕತೆ
ಪ್ರದರ್ಶಿಸಿಲ್ಲ. ಬಿಜೆಪಿ ನೇತೃತ್ವದ ಸರ್ಕಾರ ಬಂದ ನಂತರವೇ ನೂರಾರು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ. ಆದರೆ ತಪ್ಪು ತಿದ್ದಿಕೊಳ್ಳುವ ಪ್ರಯತ್ನ ಮಾಡದೆ ಅಮಾಯಕ ಜೀವಗಳ ಬಲಿಗೆ ಕೇಂದ್ರ ಸರ್ಕಾರ ಕಾರಣವಾಗಿದೆ. ಕೂಡಲೇ ಕೇಂದ್ರ ವಿರುದ್ಧ ವಿದ್ಯಾರ್ಥಿ ಯುವಜನರು ರಾಯಚೂರಿನಲ್ಲಿಯೂ ಹೋರಾಟಕ್ಕೆ ನಿರ್ಧರಿಸಿದ್ದು, ಯುವಕರು ವಿದ್ಯಾರ್ಥಿಗಳು ಬೆಂಬಲಿಸಬೇಕೆಂದರು. ಈ ವಿಷಯ ಈ ಭಾರತದಲ್ಲಿ 21 ಸ್ಟೂಡೆಂಟ್ ಸಾವಾಗಿದೆ. ಕಾರಣ ಏನಂತಂದರೆ ಈ ಕಂಪ್ಲೀಟ್ಲಿ BJP ಸಿಸ್ಟಮ್ ಫೇಲಿಯರ್. ಅವರು ಎಜುಕೇಷನ್ ಮಿನಿಸ್ಟರ್ ಕಂಪ್ಲೀಟ್ಲಿ ಇದ್ರಾಗ ಇನ್ಸ್ಟಿಟ್ಯೂಷನ್ಸ್ಗ ಲೀಗ್ ಮಾಫಿಯಾಗ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅರೌಂಡ್ BJP ಸರ್ಕಾರದಲ್ಲಿ 10 ವರ್ಷದಲ್ಲಿ ಅರೌಂಡ್ 224, ನಮ್ಮ ಪ್ರಾಪರ್ ನನಗೆ ನಂಬರ್ಸ್ ಗೊತ್ತಿಲ್ಲ, 224 ಟೋಟಲ್ ಪೇಪರ್ ಲೀಕ್ ಆಗಿದೆ. ಈ ಸರ್ಕಾರ ಎಲ್ಲನಲ್ಲಿ ಏನೋ ಲೂಪೋಲ್ ಇರುತ್ತೆ, ಬಟ್ ಏನು ತಪ್ಪಾಗಿದೆ ಯಾರು ಅಕೌಂಟಬಿಲಿಟಿ ಮಾಡಬೇಕಲ್ಲ. ಎಲ್ಲಿ ತಪ್ಪಾಗಿದೆ ಯಾರು ದುರ್ಗ ಸ್ಟ್ಯಾಂಡ್ ತಗೊಬೇಕಲ್ಲ. ಇಷ್ಟು ಕಂಟಿನ್ಯೂಸ್ಲಿ ಪೇಪರ್ ಲೀಕ್ ಆಗಿದ ಮೇಲೇನು ಯಾರು ಅಕೌಂಟೇಬಲ್ ಇಲ್ಲ. ಯಾರ ದುರ್ಗ ಈ ಮೋದಿ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಏನು ಎಕ್ಸಿಬಿಷನ್ ಮಾಡೋನು ಈ ಸರ್ಕಾರ ಮನುಕೂಲಿ ಸರ್ಕಾರ ಮನ್ಸ್ ಪ್ರಕಾರ ಮಾಡಕತ್ತ. ನಾವು ಈ ಸರ್ಕಾರ ಹೆಂಗಾಗಿದೆ ಅಂತ ಕಣ್ಣಿಲ್ಲ ಕಿವಿಲ್ಲ ಈ ಥರ ಪರಿಸ್ಥಿತಿ ಆಗಿದೆ. ಬಟ್ ನಾವು ಎಲ್ಲರೂ ಯುವಕರು, ನಾನು ನಮ್ಮ ಪಾರ್ಟಿ, ನಮ್ಮ ಕಾಂಗ್ರೆಸ್ ಪಾರ್ಟಿ, ನಾವು ನಮ್ಮ ನಾಯಕರು ರಾಹುಲ್ ಗಾಂಧೀಜಿ ಯಾವಾಗಿಂದ ನೀಟ್ ಪೇಪರ್ ಆಗಿದ್ದಾರೆ ಅವಾಗಿಂದ ಕಂಟಿನ್ಯೂಸ್ಲಿ ಇಡೀ ದೇಶದಲ್ಲಿ ಅವರು ಹೋರಾಟ ಮಾಡ್ತಿದ್ದಾರೆ. ನಾವು ಮೊನ್ನೆ ರೀಸೆಂಟ್ಲಿ ಬೆಂಗಳೂರಿನಲ್ಲಿ ನಾವು KPCC ಆಫೀಸ್ನಿಂದ ನಾವು KR ಸರ್ಕಲ್ ತನಕ ಒಂದು ದೊಡ್ಡ ಹೋರಾಟ ಮಾಡಿದ್ದೀವಿ. ಮುಂದೆ ದಿನದಲ್ಲಿ ಇಡೀ ಸ್ಟೇಟ್ನಲ್ಲಿ ಮಾಡ್ತೀವಿ. ಮತ್ತೆ ಈ ಥರ ಸಂಘಟನೆ ಸ್ಟೂಡೆಂಟ್ ಲೀಡರ್ ತಗೊಂಡು ನಾವು ರಾಯಚೂರಿನಲ್ಲಿ ದೊಡ್ಡ ಮುಂದೆ ಟೈಮ್ನಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಕೆಲವು ದಿವಸದಲ್ಲಿ ಆ ಡೇಟು ನಿಮ್ಗೆ ಡಿಕ್ಲೇರ್ ಮಾಡ್ತೀವಿ. ಯಾಕಂದ್ರೆ ಸರ್ಕಾರದ ಸ್ಲೋಗನ್ ಬೇಟಿ ಬಚಾವ್ ಬೇಟಿ ಪಢಾವ್ ಇತ್ತು. ಈ ಸರ್ಕಾರ ಸ್ಲೋಗನ್ ಏನೈತಂತಂದ್ರೆ ರೇಪಿಸ್ಟ್ ಬಚಾವ್ ಸೈಂಟಿಸ್ಟ್ को जेल में डालो, ಸೈಂಟಿಸ್ಟ್ ಇನ್ ದ ಜೇಲ್, ರೇಪಿಸ್ಟ್ ಇನ್ ದ ಬೇಲ್. ಸೈಂಟಿಸ್ಟ್ ದಿವಸದಲ್ಲಿ ರಾಯಚೂರಿನಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ. ಕೆಲವು ದಿವಸದಲ್ಲಿ ನಿಮ್ಗೆ ಡೇಟ್ ಅಂತೀವಿ. ತಮ್ಮೆಲ್ಲರಿಗೂ ನಿಮ್ಮ ಮಾಧ್ಯಮ ಮುಖಾಂತರ ನಾನು ತಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ತೀವಿ, ತಾವೆಲ್ಲರೂ ಆ ಡೇಟ್ ಡಿಕ್ಲೇರ್ ಮಾಡ್ತಾವೆ. ಎಲ್ಲರೂ ಬಂದ್ರೆ ಯಾರ್ಯಾರು ಈ ದೇಶದಲ್ಲಿ ನಿಮ್ಮ ಸ್ಟೂಡೆಂಟ್ಸ್ಗೋಸ್ಕರ ನಾವು ಹೋರಾಟ ಮಾಡಬೇಕು. ದೇಶ ಈ ಸಂದರ್ಭದಲ್ಲಿ ವಿಶ್ವನಾಥ್ ಬಲಿದವ, ಪ್ರದೀಪ್, ಪ್ರವೀಣ್ ಕುಮಾರ್, ಮೋಹನ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Sai Shiva Waterproofing Civil Works, Nanotechnology Zycosil Breathing Waterproofing Heater Resistant. Works, swimming pool, waterproofing and work, cooling tower, injection growing work, water tank, chemical coating work, bathroom and toilets, top terrace, underground basement, suspense joint, brick coba and chip coba.
For more details, contact K. Vishwanath, cell number 720410196 97421 60081. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಮತ್ತೊಮ್ಮೆ ವಾರ್ತೆಗಳು ಸ್ವಾಗತ. ರಾಯಚೂರು ನಗರದ ಮಾರುತಿ ಬಡಾವಣೆಯಲ್ಲಿರುವ ಶ್ರೀಗಿರಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡ 56ನೇ ಶರಣರ ಚಿಂತನ ಶಿವಾನುಭವ ಗೋಷ್ಠಿಯಲ್ಲಿ ಶರಣ ಚಳವಳಿಯ ಪ್ರಸ್ತುತತೆ ವಿಷಯ ಕುರಿತು ಕೆ. ನೀಲಾ, ಕಲಬುರಗಿಯ ಹಿರಿಯ ಹೋರಾಟಗಾರರು, ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು ಇವರು ಉಪನ್ಯಾಸ ನೀಡಿ ಮಾತನಾಡಿದರು. 12ನೇ ಶತಮಾನದಲ್ಲಿ ಬಸವಣ್ಣ ರಾದಿಯಾಗಿ ಅನೇಕ ಶರಣರು ತಮ್ಮ ಕಾಯಕದ ಮೂಲಕ ಅನುಭವವನ್ನು ವ್ಯಕ್ತಪಡಿಸಲು ಅನುಭವ ಮಂಟಪದಲ್ಲಿ ವಚನಗಳ ಪ್ರಸ್ತುತಿ ನಡೆಯುತ್ತಿತ್ತು. ಅನುಭವ ಮಂಟಪದಲ್ಲಿ ಶರಣರು ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವುದರ ಜೊತೆಗೆ ಸಮಾಜದ ಕಟ್ಟುಪಾಡುಗಳ, ಮೌಢ್ಯಾಚರಣೆಗಳ ಬಗ್ಗೆ ಟೀಕೆಯನ್ನು ಮಾಡಿ ಸಮಾಜವನ್ನು ನಿರ್ಮಿಸುವ ಕೆಲಸ ಅನುಭವ ಮಂಟಪದಲ್ಲಿ ನಡೆಯುತ್ತಿತ್ತು. ಅದೇ ರೀತಿಯಾಗಿ ಈ ಮಾರುತಿ ನಗರದ ಶ್ರೀ ಗಿರಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆಗೆ ಅನುಭವ ಮಂಟಪದಲ್ಲಿ ನಡೆಯುವಂತೆ ಶರಣರ ಜೀವವನ್ನು ಆಧರಿಸಿದ ವಿಷಯಗಳನ್ನು ಕುರಿತು ಚಿಂತನ ಮಂಥನ ಮಾಡುವ ಕೆಲಸ, ಜನರ ಮನಸ್ಥಿತಿಯನ್ನು ಬದಲಾಯಿಸುವ ಮಹತ್ ಕಾರ್ಯ ಇದಾಗಿದೆ. ಇಂದಿನ ಪ್ರಸ್ತುತ ಸಮಾಜದಲ್ಲಿ ಶರಣರ ವಿಚಾರಗಳು ಪ್ರಸ್ತುತವಾಗಿದ್ದು, ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಶರಣರ ಕಾಯಕ ತತ್ವ ಬದುಕಿನಲ್ಲಿ ಅಳವಡಿಸಿಕೊಂಡು ನಾವು ಶರಣ ಚಳವಳಿಯನ್ನು ಮುಂದಕ್ಕೆ ಒಯ್ಯಬೇಕಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಆಸ್ತಿಯಲ್ಲಿ ಹಕ್ಕು, ಮತದಾನದ ಹಕ್ಕು ನೀಡಿ ಮುಖ್ಯವಾಹಿನಿಗೆ ತಂದರು. ತಂದೆ ತಾಯಿಯಂದಿರು ಚೆನ್ನಾಗಿ ನೋಡಿಕೊಂಡು ಹೋಗುವ ಜವಾಬ್ದಾರಿ ಯುವ ಪೀಳಿಗೆಯ ಮೇಲೆ ಇದೆ. ಅಷ್ಟೇ ಅಲ್ಲ, ಅನ್ನ ನೀಡುವ ರೈತ ಸಂಕಷ್ಟದಲ್ಲಿ ಇದ್ದು ಬರಗಾಲದ ಕಾರ್ಮೋಡ ಕವಿದಿದೆ. ಭೂಮಿ ತಾಯಿಯನ್ನು ನಂಬಿದ ರೈತರನ್ನು ಅಂತಃಕರಣದಿಂದ ನೋಡಬೇಕಾಗಿದೆ. ಸಮಾಜದ ನಿರ್ಮಾಣಕ್ಕಾಗಿ ಹೆಣ್ಣು ಗಂಡು, ಜಾತಿ ಧರ್ಮ ಭೇದ ಭಾವಗಳನ್ನು ಮರೆತು ನಾವೆಲ್ಲರೂ ಐಕ್ಯತೆಯಿಂದ, ಶಾಂತಿ ನೆಮ್ಮದಿಯಿಂದ ಬದುಕನ್ನು ಕಟ್ಟಿಕೊಂಡು ಜೀವಿಸಲು ಇಂಥ ಶರಣರ ವಿಚಾರಗಳು ದಾರಿದೀಪವಾಗಿವೆ ಎಂದು ನುಡಿದರು.
ಶರಣ ಶಿವಾನುಭವ ಚಿಂತನೆ ಗೋಷ್ಠಿ ನಡೀತಾ ಇರೋದು ಬಹಳ ಮಹತ್ವ ಅಂತ ನಾ ಭಾವಿಸಿದ್ದೀನಿ. ಯಾಕಂತ ಕೇಳಿದ್ರೆ ಸಮಯ ಎತ್ತರಿಗೆತ್ತ ಸಂಬಂಧವಯ್ಯ ಅನ್ಬೋದು ಮಾನ್ಸಯ್ಯ. ಇದೆಲ್ಲಿ ಆಂಜನೇಯ ಎತ್ತನ ಮತ್ತು ನಾವು ಶರಣರು ಎಲ್ಲಿನವರು ಅಂತ ಅನ್ಬೋದು. ಶರಣರಂತೂ ದೇವನೇ ದೇವಾಲಯ ಮಟ್ಟಿಗೆ ಏರಿಸಿದಂಥವ್ರು ಶರಣರು. ಅಲ್ಲಿ ಇಲ್ಲಿ ಹುಡುಕಬೇಡ, ಬೇರೆ ಎಲ್ಲೂ ಇಲ್ಲ ದೇವರು, ನಿಮ್ಮೊಳಗೆ ದೇವರು. ದೇವರನ್ನೇ ದೇವಾಲಯ ಮಾಡಿದ ಬಹುದೊಡ್ಡ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕು ಅಂದ್ರೆ ಅದು ನಮ್ಮ ಶರಣಾದಿ ಪ್ರವರ್ತರಿಗೆ ಸಲ್ಲಿಸಬೇಕು. ಎಷ್ಟೋ ಜನ ದೇವರು ಅಲ್ಲಿ ಇರ್ಬೋದು ಇಲ್ಲಿ ಇರ್ಬೋದು ಅಂತೆಲ್ಲ ಹುಡುಕಲು ಓಡಾಡ್ತಾರೆ. ಆದ್ರೆ ನಮ್ಮ ಶರಣರು ಎಲ್ಲೂ ಹುಡುಕಬೇಡ, ನಿನ್ನ ದೇಹವೇ ದೇವಾಲಯ ಅಂತ ಹೇಳಿದ್ರು. ಅಂತಹ ಸಂಸ್ಕೃತಿಯಿಂದ ಬಂದಂತ ನಮ್ಮ ಕಲ್ಯಾಣದ ನೆಲ, ವಿಶೇಷವಾಗಿ ರಾಯಚೂರಿನ ನೆಲ. ರಾಯಚೂರು ಜಿಲ್ಲೆ 2 ವಿಷಯಕ್ಕೆ ಪ್ರಖ್ಯಾತಿ ಯಾವಾಗಲೂ. ಒಂದು ಬಹಳ ದೊಡ್ಡ ಭಾವೈಕ್ಯ ಪರಂಪರೆ, ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಪಾರ್ಸಿ ಬೌದ್ಧ ಜೈನ್ ಲಿಂಗಾಯತ್ ಆಸ್ತಿಕ್ ನಾಸ್ತಿಕ್ ಎಲ್ಲರೂ ಕೂಡಿ ಬದುಕುವಂತ ಒಂದು ಬಂಡಾಯದ ನೆಲ, ಬಂಗಾರದ ನೆಲವೂ ಹೌದು. ಬಂಗಾರ ಎಲ್ಲಿ ಅಂತ ಕೇಳಿದ್ರೆ ಹೆಣ್ಮಕ್ಳು ಉಟ್ಕೊಂಡು ಅಷ್ಟಕ್ಕೆ ಬಂಗಾರ ಇಲ್ಲ. ಬಂಗಾರ ಅಂತನ್ನೋದು ಪರಧರ್ಮವನ್ನ ಸಹಿಷ್ಣುತೆಯಿಂದ ನೋಡೋದೇ ಬಂಗಾರ, ಕಸವರ ಬಂಗಾರ ಅಂತ ಹೇಳಿದ ನೆಲ ನಮ್ಮದು. ಸೊ ಹಂಗಾಗಿ ರಾಯಚೂರು ಜಿಲ್ಲೆ ಒಳಗ ಎಲ್ಲರೂ ಕೂಡಿ ಬದುಕುವ ಪರಂಪರೆ ಇಡೀ ದೇಶಕ್ಕೆ ಮಾದರಿ ಅಂತೇಳಿ ನಾನು ಭಾವಿಸಿದ್ದೀನಿ. ಒಂದು. ಎರಡನೇದಾಗಿ ಇಲ್ಲಿ ಬಹಳ ದೊಡ್ಡ ಶರಣರು ಸಂತರು ಆಗಿ ಹೋಗಿದ ನೆಲ. ಹಂಗೆ ದಾಸ ಪರಂಪರೆ ಈ ನೆಲದೊಳಗ ಶರಣ, ಸೂಫಿ, ಸಂತ, ಅವಧೂತ, ಆರೂಢ ದಾಸ ಪರಂಪರೆ ಇಲ್ಲೆಲ್ಲ ನಡೆದು ಹೋದಂತ ನೆಲ. ಈ ನೆಲದೊಳಗ ನಿಮಗ ಕುಂಡಿ ಸ್ಕರ್ಟ್ ಇತ್ತು, ನಮ್ಮವಾದ ಸೆಟ್ ಮಾಡಿ ಇಲ್ಲಿ ಬಂದಾರ. ಅದು ನೋಡು, ನಮ್ಮ ಮಾಯಿ ಸೀರೆ ಇತ್ತು, ಅದು ಹೆಂಗೋ ಸೆಟ್ ಮಾಡಿ ಇದಕ್ಕೆ ಹಚ್ಚಿ ಬಿಟ್ಟಾರ. ಆದ್ರೂ ಹಳೇ ನಿಮ್ಮ ಚರಿತ್ರೆ, ನಿಮ್ಮ ನೆನಪುಗಳು, ನಿಮ್ಮ ಬದುಕಿನ ಎಲ್ಲ ಇದು ಪುಸ್ತಕದ ಸಿಗ್ತಾವ ಅಂತ ಬಹಳ ಜನ ಹೇಳ್ತಾರೆ. ನನ್ನ ಪ್ರಕಾರ ಕೌದಿದಾಗ ಸಿಗ್ತಾವ. ಅದು ಕೌದಿ ಒಂದ್ಸತಿ ನೋಡ್ರಿ, ಅದ್ಭುತ ಕೌದಿ. ಇನ್ನ ಮಕ್ಕಳಿಗೆ ನಾವೆಲ್ಲ ನಮಗ ಹಕ್ಕಿಗಳು, ನಾವೆಲ್ಲ ಹೆಣ್ಮಕ್ಳಿಗೆ ಬಹಳ ಬಾರಿ ಓಡಾಡ್ಕೊಡ್ತಿದ್ದಿಲ್ಲ. ಸೊ ಹಕ್ಕಿಗಳು ನಮಗೆ ತೋರಿಸ್ತಿದ್ವು ಅಂದ್ರ ಕೌದಿ ಹೊಲೆಯ ಟೈಮ್ನಾಗ ಹಕ್ಕಿಗಳ ಚಿತ್ರ ಬಿಡಿಸ್ತಿದ್ವು ಎಳಿಲಿಲ್ಲ. ಹಾರೋ ಹಕ್ಕಿ, ಗಂಗಿ ಗೌರಿ ಕೈ ಹಿಡಿದಿತ್ತು, ಬಾರಂಬಾವಿ ಸುತ್ತ ಬಂದಂತ ಬೇಲಿ, ಪ್ರತಿಯೊಂದು ನಮ್ಮ ಮೊದಲನೇ ಸಿಲೆಬಸ್, ಮೊದಲನೇ ಪಠ್ಯ, 1ನೇ ಕ್ಲಾಸಿನ ಮೊದಲಿನ ಪಾಠಿ ನಮ್ಮ ಕೌದಿ, ಮೊದಲಿನ ಸಿಲೆಬಸ್ ನಮ್ಮ ಕೌದಿ. ಈ ಮಕ್ಕಳಿಗೆ ಏನ್ ತೋರಿಸ್ಬೇಕು? ನೀವಂತವೆಲ್ಲ ಇಟ್ಟಿಲ್ಲ, ಮಕ್ಕಳು ಮೊಬೈಲ್ ಕೇಳತ್ತಾರ, ಸೌಂಡ್ ಕಮ್ಮಿ ಮಾಡುವಂತ ಇಲ್ಲೋ ತಾಯಿ ಹೇಳತ್ತೀವಿ. ಪಾಪ ಯಾರೋ ಭಾಷಣ ಮಾಡೋದ್ರ ಮಕ್ಕಳು ಮೊಬೈಲ್ ಸೌಂಡ್ ಮಾಡಿದ್ರೆ ಗತಿ ಏನು ಅಂತೇಳಿ, ಹಂಗಂತೇಳಿ ನೀವು ಮೊಬೈಲೇ ಕಸ್ಕೊಂಡ್ರಿ ಅಂದ್ರ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ. ಈ ಯುಗದಾಗ ನೀವು ಮೊಬೈಲ್, ಕಂಪ್ಯೂಟರ್, ಟ್ಯಾಬ್ ಎಲ್ಲ ಕಸ್ಕೊಂಡ್ರಿ ಅಂದ್ರ ಮಕ್ಕಳು ಅನಕ್ಷರಸ್ಥಾಗ್ತಾರ. ಹಂಗಿದ್ರ ಮೊಬೈಲ್ನೂ ಸಹಿತ, ಕಂಪ್ಯೂಟರ್ನೂ ಸಹಿತ ನಮ್ಮ ಮಕ್ಕಳಿಗೆ ಎಜುಕೇಶನ್ ತಗೊಳ್ಳುವಂಗ, ಮುಂದಿನ ತಂತ್ರಜ್ಞಾನ ವಿಜ್ಞಾನ ಇದ್ರ ಜೊತೆಗೆ ಅಷ್ಟೇ ಸ್ಪೀಡ್ ಹೆಜ್ಜೆ ಹಾಕುವಂಗ ಏನ್ ಮಾಡ್ಬೇಕು ಅಂತ ನೀವು ಲೆಕ್ಕ ಹಾಕ್ಬೇಕು. ನಮ್ಮ ತಾಯಿದರು ಕೌದಿ ಹೊಲ್ಕೋತ ತಮ್ಮ ಹಳೆ ಹಿಸ್ಟ್ರಿ ಹೇಳ್ತಿದ್ರು. ನಮ್ಮವ್ವ ಬರುಬಾರದಿತ್ತು ಈ ಮನೆಗೆ, ಮರೆತು ಬಂದೇನಲ್ಲ ಮಾಡಲಿಲ್ಲ ಅಂದ, 6 ಮಂದಿ ನಾದನ ದೇವರು ಕುಂತೇನಂದರ ಕೂಡಗೊಡಲು ಅಂತ ಹಾಗೆ ಹೇಳ್ತಿದ್ರು. ನಾನ್ ನಮ್ಮವ್ವ ಮುಂದೆ ಕೂತ್ ಕೇಳ್ತಿದ್ದ, ಯವ್ವ ನಿಂಗ ನಮ್ಮಪ್ಪಗೆ ಮದುವೆ ಮಾಡ್ಕೊಳಕ್ಕಿನ ಪೈಲ ನಿಮ್ಮ ಪಸಂದ್ ಹಣ ಏನೋ ಕೇಳಿಕ್ಕಿಲ್ಲದ, ಮತ್ ಈ ಮನೆಗೆ ಬಂದ ಮೇಲ ನಿಂಗ್ ನಾದಿಂದೇ ಕಾಡಿರ್ಬೇಕಲ್ಲ, ಆ ದುಃಖ ಇದ್ದಿರ್ಬೇಕಲ್ಲ, ಅದಕ್ಕೆ ನೀ ಹಾಡ್ಲತ್ತೀವಿ ಅಂತ ನಾ ಯಾವಾಗಾರ ಕೇಳ್ತಿದ್ದ. ನಮ್ಮವ್ವ ಅಂತಿಳು, ನಿನಗೆ ಅಷ್ಟೇ ತಿಳಿತದ, ನೀ ಸಣ್ಣಕ್ಕಿದ್ದಿ, ನಿಂಗೆ ಗೊತ್ತಾಗಲ್ಲ, ಅದು ಇಲ್ಲ, ಇದು ತತ್ವಪದ ಅದ. ನಮ್ಮ ಮಾನ್ಸಯ್ಯವರು ಬಹಳ ಚಂದ ತತ್ವಪದ ಎಲ್ಲರಿಗೂ ಹೇಳ್ತಾರ. ಇದು ತತ್ವಪದ ಅದ. 6 ಮಂದಿ ನಾದಿನ ದೇವರು ಅಂದ್ರೆ ಅರಿಷಡ್ ವರ್ಗಗಳು. ಹಿರಿಯ ಬಂಡಾಯಿ ಸಾಹಿತಿಗಳು ಬಾಬು ಭಂಡಾರಿಗಲ್ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. 12ನೇ ಶತಮಾನದ ಶರಣರ ವಿಚಾರಗಳನ್ನು ಇಂದಿನ ಸಮಾಜಕ್ಕೆ ಇಂತಹ ಗೋಷ್ಠಿಗಳ ಮುಖಾಂತರ ಜನಮಾನಸದಲ್ಲಿ ಬಿತ್ತುತ್ತಿರುವುದು ಶ್ಲಾಘನೀಯವಾಗಿದೆ. ಉತ್ತಮವಾದ ಪರಿಸರದಲ್ಲಿ ಮಹಿಳೆಯರು, ಮಕ್ಕಳು, ಯುವಕರನ್ನು ಸೇರಿಸಿ ಚರ್ಚಿಸಿ ಅನ್ನದಾಸೋಹ ಹಮ್ಮಿಕೊಂಡು ಕಳೆದ 56 ತಿಂಗಳುಗಳಿಂದ ನಡೆಸಿಕೊಂಡು ಬರುತ್ತಿರುವುದಕ್ಕೆ ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ತಿಳಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೋಳಮಾನದೊಡ್ಡಿ ರಸ್ತೆಗೆ ವಿದ್ಯಾನಗರ ಅಂತಕ್ಕಂಥ ಒಂದು ಬಡಾವಣೆಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಏರ್ಪಾಡಾಗಿರ್ತಕ್ಕಂಥ ಆ ಒಂದು ಇದರಲ್ಲಿ ಯಾವುದೇ ದೇವಸ್ಥಾನ ಇರಲಿಲ್ಲ. ನಾವೆಲ್ಲ ನಿವೃತ್ತರಾಗಿರ್ತಕ್ಕಂಥ ಎಲ್ಲ ನೌಕರದಾರರು ಒಂದು ಆಲೋಚನೆ ಮಾಡಿದ್ವಿ, ಇಲ್ಲಿ ಯಾವುದೇ ದೇವಸ್ಥಾನ ಇಲ್ಲ. ಇಲ್ಲಿಯ ಬಡಾವಣೆಯ ಲಕ್ಷ್ಮೀಪುರಂ ಬಡಾವಣೆ, ಶ್ರೀಕೃಷ್ಣ ದೇವರಾಯ ಬಡಾವಣೆ
ಮತ್ತು ವಿದ್ಯಾನಗರ, ವಾಸನಗರ ಈ ಭಾಗದ ಜನಗಳಿಗೆ ದೇವಸ್ಥಾನಗಳೆಲ್ಲ ಇಲ್ಲಿ ಏನಾದರೂ ಒಂದು ದೇವಸ್ಥಾನವನ್ನು ಜನಗಳಿಗೆ, ಮಹಿಳೆಯರಿಗೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಎಲ್ಲ ನಿವೃತ್ತ ನೌಕರರೆಲ್ಲ ಸೇರಿಕೊಂಡು ನಾವು ಒಂದು ಶಿವಪಾರ್ವತಿ ಗಣೇಶ ಮಂದಿರ ಅಂತಕ್ಕಂಥ ಒಂದು ದೇವಸ್ಥಾನವನ್ನು ಕಟ್ಟಿದ್ದೇವೆ. ಅದು ಕಟ್ಟಲಿಕ್ಕೆ ಅಲ್ಲಿ ಮೂರ್ತಿಗಳು ತರಲಿಕ್ಕೆ ಆಂಧ್ರಕ್ಕೆ ಹೋಗಿ ತಗೊಂಡ್ಬಂದು ಭಾಳ ಮಾಡಿರ್ತಕ್ಕಂಥದ್ದು. ಮತ್ತು ಅಲ್ಲಿ ಈಗ ಯಾರಾದರೂ ಒಂದು ನೋಡಿದರೆ ನಿಮ್ಮ ಅನುಭವಕ್ಕೆ ಇರ್ತದೆ. ನೋಡಿಲ್ಲ ಅಂದರೆ ಒಂದು ಸಲ ವಿದ್ಯಾನಗರಿಗೆ ಬಂದರೆ ಅಲ್ಲಿ ಶಿವಪಾರ್ವತಿ ಗಣೇಶ ಮಂದಿರ ದೇವಸ್ಥಾನವನ್ನು ನೋಡ್ರೆ ಅದರಲ್ಲಿ ಹೆಸರಿಗೆ ಶಿವಪಾರ್ವತಿ ಗಣೇಶ ಮಂದಿರ ಆದರೂ ಕೂಡ ಅಲ್ಲಿ ವೀರ ಆಂಜನೇಯದು, ಶಿವನಂದು ಮತ್ತು ಪಾರ್ವತಿದು ಎಲ್ಲ ದೇವರುಗಳ ಮೂರ್ತಿಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಯಾಕಂದರೆ ಯಾವುದೇ ಒಂದು ಇದಕ್ಕೆ ಬೇರೆ ಕಡೆ ಹೋಗ್ತಕ್ಕಂಥ ಅವಶ್ಯಕತೆ ನಮ್ಮ ಬಡಾವಣೆ ಜನಗಳಿಗೆ ಬರಬಾರ್ದು, ಎಲ್ಲರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅಲ್ಲಿ ಒಂದು ದೊಡ್ಡದಾದಂಥ ದೇವಸ್ಥಾನವನ್ನು ಕಟ್ಟಿದ್ದೇವೆ. ಈಗ ಅದಂತೆ ಭಕ್ತಾದಿಗಳಿಗೆ, ಜನಗಳಿಗೆ, ಓಣಿಯ ಹಿರಿಯರಿಗೆ, ಮುಂಜಾನೆ ವೇಳೆಯಲ್ಲಿ ವಾಕಿಂಗ್ ಬರ್ತಕ್ಕಂಥವ್ರಿಗೆ, ಮಕ್ಕಳಿಗೆ ಆಟ ಆಡಲಿಕ್ಕೆ, ಮಹಿಳೆಯರಿಗೆ ಪೂಜೆ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ಅನುಕೂಲ ಇರಲಿ. ರಿಟೈರ್ಡ್ ಆದಂಥ ಜನಗಳು ಬಂದು ಇಲ್ಲಿ ವಾಸಿಸಲಿ, ಅವರು ಅದನ್ನು ಲಾಭ ಪಡೀಲಿ ಅಂತಕ್ಕಂಥ ದೃಷ್ಟಿಯಿಂದ ಮಾಡಿದ್ದೇವೆ. ಅದನ್ನು ನೋಡಿದ ಮೇಲೆ ಬಸವರಾಜ್ ಸರ್ ಅವರು ಹೋದ ವರ್ಷನೇ ನನಗೆ ಇಲ್ಲಿಗೆ ಬರಲಿಕ್ಕೆ ಹೇಳಿದ್ರು ಅವರು. ಆದರೆ ಅದು ಏನಾಯಿತು, ಅದೇ ಟೈಮ್ದಾಗ ನಾನು ಆಂಧ್ರಕ್ಕೆ ಹೋಗ್ಬೇಕಾಯ್ತು ಯಾವುದೋ ಒಂದು ಇದರಿಂದ. ಗುಂತಕಲ್ಲಿಗೆ ನಮ್ಮ ಮಗಳಲ್ಲಿ ಇದ್ದಾಳೆ, ಅದ್ರ ಸಲುವಾಗಿ ಅವಾಗ ಸಾರ್ ಫೋನ್ ಮಾಡಿದ್ರು, ಸರ್ ಇವತ್ತು ಇಲ್ಲಿ ಬರಬೇಕಾಗಿತ್ತು, ಇವತ್ತು ಸಾರಿ ಸರ್ ನಾನು ಬಂದಿಲ್ಲ, ಮುಂದಿನ ಸಲ ಬರ್ತೀನಿ ಅಂದರು ಅಂತ ಹೇಳಿದೆ. ಮೊನ್ನೆ ಅವರು ಫೋನ್ ಮಾಡಿ ಕೇಳಿದ್ರು, ಸರ್ ಈ ಸಲ ತಪ್ಪಿಸ್ಬಿಟ್ಟು ದಯಮಾಡಿ ಬರಬೇಕ್ರಿ ಅಂತ. ಏನೇನು ಕೆಲಸ ಇರಲಿ ಇವತ್ತು ತಪ್ಪಿಸಂಗಿಲ್ಲ ಬರ್ತೀನಿ ಅಂತ ಹೇಳಿದ್ದೆ. ಅದ್ರ ಪ್ರಕಾರ ಇವತ್ತು ಬಂದು ತಮ್ಮನ್ನೆಲ್ಲ ನೋಡಿ, ಈ ಸ್ಥಳವನ್ನು ನೋಡಿ, ಇದನ್ನು ನೋಡಿ ಬಹಳ ಸಂತೋಷ ಆಗಿದೆ, ಆನಂದ ಆಗಿದೆ. ದೊಡ್ಡದಾದಂಥ ಸಾಧನೆಯನ್ನು ಮಾಡಿದ್ದೀರಿ. ನಿಮ್ಮೆಲ್ಲ ಸಮಿತಿಗೆ, ಅದನ್ನೆಲ್ಲ ಸದಸ್ಯರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದ ಅರ್ಪಿಸುತ್ತೇನೆ. ಹೆಚ್ಚು ವಿಷಯ ಮಾತಾಡೋಂಗಿಲ್ಲ, ಯಾಕಂದರೆ ಸಮಯ ಭಾಳ ಆಗಿದೆ. ಅಕ್ಕವರಿಗೆ ಗುಲ್ಬರ್ಗಕ್ಕೆ ಹೋಗಬೇಕಾಗಿದೆ. ಅದಕ್ಕಾಗಿ ಔಪಚಾರಿಕವಾಗಿ ಉದ್ಘಾಟನೆ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸುನೀಲ್ದಾರು ಕಿತ್ಕೊಂಡ ಮೇಲೆ ಅದರ ವಿರುದ್ಧ ಹೋರಾಟ ಶುರು ಮಾಡಿದ ಮೇಲೆ ಮೊನ್ನೆ ನಮಾಶ ಬಂತು. ನಮ್ಮ ತಂದೆಗೆ ಎತ್ತಿನ ತರಣ ಅಂತ ಜೀವಂತ ಎತ್ತುಗಳನ್ನು ಡಾಕ್ಟರ್ ಮೇಲೆ ಒಕ್ಕಲ್ತನ ನಿಲ್ಲಿಸಿದ ಮೇಲೆ, ಸಾಗುವಳಿಗೆ ಬಂದಾದ ಮೇಲೆ, ಎಲ್ಲ ಸಾಗುವಳಿ ಜಮೀನು ಹೌದು ಎಲ್ಲ ಉಳ್ಳವರ ಪಾಲಾದ ಮೇಲೆ, ಯಂತ್ರಗಳ ಪಾಲಾದ ಮೇಲೆ ನಮ್ಮ ಸಾಗುವಳಿಗೆ ಶಕ್ತಿಯಾಗಿದ್ದು ಎತ್ತುಗಳೇ ಸ್ಮಾರಕ ಆಗಿರುವುದಂತ ಕಥೆ ಇದು ಅಂತ. ಈಗ ಬಜಾರ್ದಲ್ಲಿ ಗೆಲ್ಲಲ್ಲಿ ಸಾಕಷ್ಟು ಮಣ್ಣೆತ್ತುಗಳನ್ನು ತಂದಿದ್ದೀರಿ, ಮಾರಾಟ ಮಾಡ್ತಾ ಇದ್ದಾರೆ ಬಣ್ಣದ ಎತ್ತುಗಳನ್ನು. ಸೊ ಈ ಸಂಸ್ಕೃತಿ ಬಗ್ಗೆ ವಿಚಾರ ಮಾಡಬೇಕಾಗಿದೆ ಅಂತ. ಇದು ನಮ್ಗೆ ಗೊತ್ತಾಗಲಾರ್ದಂಗೆ ಯಾಕೆ ಮಣ್ಣೆತ್ತಿನ ಪೂಜೆ ಮಾಡಬೇಕು ಇವತ್ತು? ಮಣ್ಣೆತ್ತುಗಳು ಯಾಕೆ ಬಂದವು? ನಮ್ಮ ಎತ್ತುಗಳು ಏನಾದವು? ನಮ್ಮ ಕೃಷಿ ಏನಾಯಿತು? ನಮ್ಮ ಹೊಲಮನೆಗಳು ಏನಾಯಿತು? ಇಡೀ ಕೃಷಿ ಪದ್ಧತಿಯನ್ನು ಬದಲಾಗಿದೆ. ಈ ರೀತಿ ವಿಚಾರ ಮಾಡಲಿಕ್ಕೆ ನಾವು ಹಚ್ಚಬೇಕು. ಅದಕ್ಕೆ ವಿಚಾರಗೋಷ್ಠಿ ಅಂತ ನಾವು ಕರಿತೀವಿ, ಅದೇ ಚಿಂತನಗೋಷ್ಠಿ ಅಂತ ಕರೆಯೋದು, ಅದೇ ಶಿವಾನುಭವ ಗೋಷ್ಠಿ ಅಂತ. ನಮ್ಮ ಜೀವನದ ಅನುಭವವನ್ನು ನಾವು ಲೆಕ್ಕ ಹಾಕೋದು, ಅದರಿಂದ ಕಲಿಯೋದು. ನಮ್ಮ ಜೀವನ, ನಮ್ಮ ಸುತ್ತಮುತ್ತ ಜನರ ಜೀವನದ ಅನುಭವ, ನಮ್ಮ ಸಮಾಜದ ಅನುಭವ, ಈ ಅನುಭವದಿಂದ ಕಲಿಯ ಗುಣಪಾಠ ಅದೆಲ್ಲದು ಬಹಳ ಮುಖ್ಯವಾಗಿ ನಮಗೆ ಉಪಯೋಗ ಬರ್ತದೆ ಅನ್ನೋ ಕಾರಣಕ್ಕಾಗಿ ಈ ಎಲ್ಲ ಶಕ್ತಿಗಿಂತಲೂ ಬಹಳ ದೊಡ್ಡ ಶಕ್ತಿ ಅಂದರೆ ವಿಚಾರ ಶಕ್ತಿ ಈ ಸಮಾಜದಲ್ಲಿ ಅವಶ್ಯಕತೆ ಇದೆ. ಅದನ್ನು ನಾವು ವಿಚಾರ ಮಾಡಬೇಕಾಗಿದೆ. ನಾನು ಔಪಚಾರಿಕವಾಗಿ ಮಾತಾಡಲಿಕ್ಕೆ ಹೇಳಿದ್ದಾರೆ. ನಾನು ಒಂದೇನಂದ್ರೆ ಈ ಆ ಕಾರ್ಯಕ್ರಮದ ಆಯೋಜಕರಿಗೆ, ಇದರಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೆ, ಮತ್ತು ಇವತ್ತು ನಿಮಗೆ ಉಪನ್ಯಾಸ ಮಾಡಿದಂಥ ಕೇಳಿಲ್ಲ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಬಹಳ ಚಂದ ಉಪನ್ಯಾಸ ಅವರು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಕಳಿಸಬೇಕಾದ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಮತ್ತು ಇವತ್ತು ಹೆಣ್ಣು ಗಂಡಿನ ನಡುವೆ ಭೇದ ಅನ್ನೋದ್ರ ಬದಲಾಗಿ ಸಂಸ್ಕೃತಿ, ಸನಾತನ ಸಂಸ್ಕೃತಿ, ದೇಶದ ಪರಂಪರೆ ಅನ್ನೋ ಹೆಸರಲ್ಲಿ ಏನು ಕೆಟ್ಟ ಬೀಜವನ್ನು ಬಿತ್ತಾ ಇದ್ದಾರೆ, ತಾರತಮ್ಯವನ್ನು ಏನು ಬಿತ್ತಿ ಬೆಳೀತಾ ಇದ್ದಾರೆ, ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಇದು ಎಲ್ಲರ ಕೆಲಸ ಆಗಬೇಕು. ಈ ರೀತಿ ವಿಚಾರ ಮಾಡುವಾಗ ಎಲ್ಲರೂ ತಯಾರಾಗಬೇಕು ನಾವು ಅಂತ ಹೇಳಿದ್ದಾರೆ. ಇದೇ ಶರಣ ಸಂದೇಶ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಒಂದೆರಡು ಮಾತನ್ನು ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಹೇಳ್ಬೇಕಂತ ಹೇಳಿ. ಆಕ್ಚುಲಿ ಶರಣರು ಅಂದಾಗ 12ನೇ ಶತಮಾನದ ಶರಣರು, ಕಲ್ಯಾಣದ ಶರಣರು, ಕಲ್ಯಾಣದ ಚೌವಳಿ ಮಾಡಿದ ಶರಣರು, ಶುದ್ಧ ಕಾಯಕದ ಶರಣರು, ಸತ್ಯ ಕಾಯಕದ ಶರಣರು, ಕಾಯಕ ದಾಸೋಹದ ಶರಣರು, ಇದರಿಗೆ ಯಾವುದೇ ಡೌಟ್ ಇಲ್ಲ ಅಂತ. ಅವರ ಕಟ್ಟಿದ ಪರಂಪರೆ, ಅವರ ಕಟ್ಟಿದ ತತ್ವ, ಅವರ ಕಟ್ಟಿದ ಕಾಯಕ ಧರ್ಮ, ಅವರ ಕಟ್ಟಿದ ಸಮಾಜ, ಕಟ್ಟಬೇಕಂದಿರೋ ಸಮಾಜ, ಅದಕ್ಕಾಗಿ ಹುಟ್ಟಿದ ಲಿಂಗಾಯತ ಚಳುವಳಿ ಅದಲ್ಲ, ಅದು ಒಂದು ಕಡೆಗೆ ಇವತ್ತು ಅದಕ್ಕೆ ಮಾನ್ಯತೆ ಸಿಗಬೇಕು. ಧರ್ಮ ಅಂತ ಮಾನ್ಯತೆ ಕೊಡಲಿಲ್ಲ, ಚಳುವಳಿ ಆಗಲಿಕ್ಕೆ ಬಿಡ್ರಿ ಅನ್ನೋದು ಇಡೀ ಕರ್ನಾಟಕದ ಒಂದು ಆಗ್ರಹ. ವಿ ಬಸವರಾಜ್ ಅಧ್ಯಕ್ಷರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಳೆದ 56 ತಿಂಗಳಿಂದ
ಶರಣರ ಚಿಂತನಗೋಷ್ಠಿ ಮತ್ತು ಅನ್ನದಾಸೋಹ ನಡೆಸಿಕೊಂಡು ಬರುತ್ತಿದ್ದು, ಉತ್ತಮ ಉಪನ್ಯಾಸಕರನ್ನು ಕರೆಸಿ ಅವರ ವಿಚಾರಗಳನ್ನು ಉಣಬಡಿಸುವ ಕಾರ್ಯ ನಮ್ಮ ಸಮಿತಿಯಿಂದ ಮಾಡುತ್ತಾ ಬಂದಿದ್ದೇವೆ. ಅಷ್ಟೇ ಅಲ್ಲದೆ ಅನುಭವ ಮಂಟಪ ಕಾಮಗಾರಿ ಪ್ರಗತಿಯಲ್ಲಿದೆ. ಇದನ್ನು 2-3 ತಿಂಗಳಲ್ಲಿ ಪೂರ್ಣ ಮಾಡಿ ಲೋಕಾರ್ಪಣೆ ಮಾಡಲಾಗುವುದು ಎಂದು ತಿಳಿಸಿದರು. 56ನೇ ಶರಣ ಚಿಂತನಗೋಷ್ಠಿಗೆ ಇವತ್ತು ಸೇರಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವು ಪ್ರತಿ ತಿಂಗಳ ಸಹಿತ ಒಂದು ಸಂಕಲ್ಪದೊಂದಿಗೆ ಈ ಒಂದು ಕೆಲಸಗಳನ್ನು ಮಾಡ್ತಾ ಬಂದಿದ್ವಿ. ಹೋದ ಬಾರಿ ತಮಗೆ ನಾವು ಮಾತು ಕೊಟ್ಟಂತೆ ನಮ್ಮ ಸೇವಾ ಸಮಿತಿಯ ವತಿಯಿಂದ ಅನುಭವ ಮಂಟಪವನ್ನು ಹೋದ ಬಾರಿ ಯಾವುದೇ ಸ್ಟೇಜ್ ಇದ್ದಿಲ್ಲ. ಆದರೆ ನೀವು ಈ ಒಂದು ತಿಂಗಳೊಳಗಾಗಿ ಇದೆಲ್ಲ ಒಂದು ಅಭಿವೃದ್ಧಿ ಕೆಲಸಗಳನ್ನ ತಮ್ಮೆಲ್ಲರ ಸಹಕಾರದಿಂದ ಮಾಡಿದ್ವಿ ಅಂತ ಹೇಳಲಿಕ್ಕೆ ನಾವು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಯಾಕಂದ್ರೆ ನಿರಂತರವಾಗಿ ನಮ್ಮ ಮನೆ ಕೆಲಸಗಳನ್ನು ಬಿಟ್ಟು ನನ್ನ ಜೊತೆಗೆ ಸುಮಾರು ಬಹಳಷ್ಟು ಜನ ನನ್ನ ಜೊತೆಗೆ ಸೇರಿಕೊಂಡು ಈ ಒಂದು ಅನುಭವ ಮಂಟಪವನ್ನು ಕೆಲವು ತಿಂಗಳುಗಳಲ್ಲಿ ಇದನ್ನ ಉದ್ಘಾಟನೆ ಆಗಿ ತಮ್ಮ ಲೋಕಾರ್ಪಣೆ ಆಗಿ ತಮ್ಮೆಲ್ಲರ ಸೇವೆಗೆ ಇನ್ನೂ 2-3 ತಿಂಗಳಲ್ಲಿ ಸನ್ನದ್ಧವಾಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಇದಕ್ಕೆ ಮುಂದಿನ ದಿನಗಳಲ್ಲಿ ಸಹಿತ ತಮ್ಮ ಸಹಾಯ ಇರಬೇಕು. ನಾನು ಹೆಚ್ಚು ಮಾತಾಡಲ್ಲ, ಯಾಕಂದ್ರೆ ಮೇಡಮ್ ಅವರು ಮತ್ತೆ ಕಲಬುರಗಿ ಅವರು ವಾಪಸ್ ಹೋಗೋದ್ರಿಂದ ನನ್ನ ಸಮಯವನ್ನು ಸಹಿತ ಅವರಿಗೆ ಮೀಸಲಿಟ್ಟು. ಹೇಮಣ್ಣ ಉಣ್ಣೆ ಅಧ್ಯಕ್ಷರು, ಲಯನ್ಸ್ ಕ್ಲಬ್ ರಾಯಚೂರು ಇವರನ್ನು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಫಕೀರ ಸಾಬ ತಾತ ಮಹಲ್ಕಲ್ ವಹಿಸಿದ್ದರು. ಆರ್ ಮಾನ್ಸಯ್ಯ, ಹರವಿ ನಾಗನಗೌಡ, ಸೋಮನಾಥ ರೆಡ್ಡಿ, ಗಣದಿನಿ, ದೊಡ್ಡಬಸವ ಮೇಟಿ, ಎಚ್ ಪದ್ಮಾ ಮುಖಂಡರು, ಅನ್ನದಾಸೋಹಿಗಳಿಗೆ ಸನ್ಮಾನವನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾರುತಿನಗರ ಬಡಾವಣೆಯ ನಾಗರಿಕರು, ಮಹಿಳೆಯರು, ವಿದ್ಯಾರ್ಥಿಗಳು, ಸೂರ್ಯೋದಯ ವಾಕಿಂಗ್ ಕ್ಲಬ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶ್ರೀ ಮರಿಲಿಂಗಪ್ಪ ಕೆ ಕರಿಯಪ್ಪ ಪ್ರಾರ್ಥಿಸಿದರು. ಭೀಮಣ್ಣ ಗಂಗಾವರ್ ಸ್ವಾಗತಿಸಿದರು. ಕೊಪ್ಪಳ ಅತನೂರು ಕಾರ್ಯಕ್ರಮ ನಿರೂಪಿಸಿದರು. ಷಣ್ಮುಖಪ್ಪ ವಂದಿಸಿದರು. ಆಷಾಢ ಮಾಸದ ಅಂಗವಾಗಿ ಜುಲೈ 25ರಿಂದ 31ರವರೆಗೆ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಇಷ್ಟಲಿಂಗ ಮಹಾಪೂಜೆ, ಸಾಮೂಹಿಕ ಇಷ್ಟಲಿಂಗ ಪೂಜೆ, ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನ ಹಾಗೂ ಆಶೀರ್ವಚನ ಕಾರ್ಯಕ್ರಮ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ವೀರಶೈವ ಮಹಾಸಭೆಯ ಜಿಲ್ಲಾ ಅಧ್ಯಕ್ಷ ಚಂದ್ರಶೇಖರ್ ಮಿರ್ಜಾಪುರ್ ತಿಳಿಸಿದರು. ಸೋಮವಾರಪೇಟೆ ಮಠದಲ್ಲಿ ಕರಪತ್ರ ಹಾಗೂ ಭಿತ್ತಿಪತ್ರ ಬಿಡುಗಡೆ ಕಾರ್ಯಕ್ರಮದ ಬಳಿಕ ಮಾತನಾಡಿದ ಅವರು, ಜುಲೈ 25ರಿಂದ 31ರವರೆಗೆ ನಡೆಯುವ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು ಪ್ರತಿದಿನ ಇಷ್ಟಲಿಂಗ ಮಹಾಪೂಜೆ, ಸಾಮೂಹಿಕ ಇಷ್ಟಲಿಂಗ ಪೂಜೆ ನೆರವೇರಿಸುವುದರ ಜೊತೆಗೆ ಸಿದ್ಧಾಂತ ಶಿಖಾಮಣಿ ಹಾಗೂ ಹೊಸದಾಗಿ ಬಿಡುಗಡೆಯಾಗಿರುವ ಪಂಚಸೂತ್ರಾಣಿ ಗ್ರಂಥದ ಕುರಿತು ವಿಶೇಷ ಆಧ್ಯಾತ್ಮಿಕ ಪ್ರವಚನ ನೀಡಲಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮವು ಕೇವಲ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸೀಮಿತವಾಗಿರದೆ ಎಲ್ಲ ಸಮುದಾಯಗಳ ಭಕ್ತರು ಭಾಗವಹಿಸುವಂತಾಗಬೇಕು ಎಂಬುದು ಆಯೋಜಕರ ಸಂಕಲ್ಪವಾಗಿದೆ. ರಾಯಚೂರು ಜಿಲ್ಲೆಯ ಜೊತೆಗೆ ಸುತ್ತಮುತ್ತಲಿನ ಜಿಲ್ಲೆಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದ ಯಶಸ್ಸಿಗಾಗಿ ಹಲವು ಪೂರ್ವಭಾವಿ ಸಭೆಗಳನ್ನು ನಡೆಸಲಾಗಿದ್ದು, ನಗರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಸಹ ಭಾಗವಹಿಸಿ ಎಲ್ಲ ರೀತಿಯ ಸಹಕಾರ ನೀಡುವ ಭರವಸೆ ನೀಡಿದ್ದಾರೆ. ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ, ಅಖಿಲ ಭಾರತ ವೀರಶೈವ ಮಹಾಸಭೆ, ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನ ಸಮಿತಿ ಹಾಗೂ ವಿವಿಧ ಅಂಗ ಸಂಸ್ಥೆಗಳು ಒಗ್ಗಟ್ಟಿನಿಂದ ಕಾರ್ಯಕ್ರಮ ಆಯೋಜಿಸುತ್ತಿವೆ ಎಂದು ತಿಳಿಸಿದರು. ಜುಲೈ 26ರಿಂದ 31ರವರೆಗೆ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆ ಹಾಗೂ ಸಾಮೂಹಿಕ ಇಷ್ಟಲಿಂಗ ಪೂಜೆ ನಡೆಯಲಿದ್ದು, ಬಳಿಕ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನ, ಆಶೀರ್ವಚನ ಹಾಗೂ ತುಲಾಭಾರ ಕಾರ್ಯಕ್ರಮಗಳು ಜರುಗಲಿವೆ ಎಂದರು. ಕಾರ್ಯಕ್ರಮದಲ್ಲಿ ಬಿಚ್ಚಾಲಿ ಮಠ, ಮಠಮಾರಿ ಸಾವಿರ ದೇವರ ಸಂಸ್ಥಾನ ಮಠ, ಗಬ್ಬೂರು ನವಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಸ್ವಾಮೀಜಿ, ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮೀಜಿ ಹಾಗೂ ಮಂಗಳವಾರಪೇಟೆ ಹಿರೇಮಠದ ಸಂಗಮೇಶ್ವರ ವೀರ ಶಿವಾಚಾರ್ಯ ಮಹಾಸ್ವಾಮೀಜಿ ಸೇರಿದಂತೆ
ವಿವಿಧ ಮಠಗಳ ಮಠಾಧೀಶರು ಸಾನ್ನಿಧ್ಯ ವಹಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದ ಕರಪತ್ರ ಹಾಗೂ ಭಿತ್ತಿ ಪತ್ರಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಮಾಧ್ಯಮಗಳ ಮೂಲಕ ಕಾರ್ಯಕ್ರಮದ ಬಗ್ಗೆ ವ್ಯಾಪಕ ಪ್ರಚಾರ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವಂತೆ ಸಹಕರಿಸಬೇಕೆಂದು ಚಂದ್ರಶೇಖರ್ ಮಿರ್ಜಾಪುರ್ ಮನವಿ ಮಾಡಿದರು. ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ದಿನಾಂಕ 25/7/2026ರಿಂದ 31/7/2026ರವರೆಗೆ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರ ಇಷ್ಟಲಿಂಗ ಮಹಾಪೂಜೆ ಮತ್ತು ಸಿದ್ಧಾಂತ ಶಿಖಾಮಣಿಯ ಒಂದು ಪ್ರವಚನ ಕಾರ್ಯಕ್ರಮ ವೀರಶೈವ ಕಲ್ಯಾಣ ಮಂಟಪ ರಾಯಚೂರಿನಲ್ಲಿ ನಡೆಯಲಿದೆ. ಅದರ ಜೊತೆಗೆ ನಿನ್ನೆ ಹೇಳಿದ ಹಾಗೆ ಪಂಚಸೂತ್ರಾಣಿ ಅಂತಕ್ಕಂಥ ಒಂದು ವಿಶೇಷ ಗ್ರಂಥವನ್ನು ಕೂಡ ಬಿಡುಗಡೆ ಮಾಡಿದೆ. ಅದರ ಬಗ್ಗೆ ಕೂಡ ಅವರು ಪ್ರವಚನವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅರ್ಪಣೆಗೊಳಿಸಿದ್ದಾರೆ. ಆ ಪ್ರಕಾರವಾಗಿ ದಿನಾಂಕ 25/7/2026ರಿಂದ ಕಲ್ಯಾಣ ಮಠ ವೀರಶೈವ ಮಹಾಂತೇಶ ಕಲ್ಯಾಣ ಮಠದಲ್ಲಿ ಜರುಗತಕ್ಕಂಥ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಮತ್ತು ಅಕ್ಕಪಕ್ಕದ ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಬಿಚ್ಚಾಲಿ ಅಪ್ಪನವರ ಒಂದು ಸಂಕಲ್ಪ ಆಗಿದೆ. ಅದರ ಪ್ರಕಾರ ನಾವು ಸಮಾಜದವರು ಮತ್ತು ಎಲ್ಲ ಭಕ್ತರು, ಎಲ್ಲ ಸಮುದಾಯದವರು, ಕೇವಲ ವೀರಶೈವ ಲಿಂಗಾಯತರು ಮಾತ್ರ ಅಲ್ಲ, ಎಲ್ಲ ಸಮುದಾಯದವರು ನಾವು ಒಗ್ಗೂಡಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಮತ್ತು ವೈಭವದಿಂದ ಮಾಡಬೇಕಂತಕ್ಕಂಥದ್ದು ಅವರ ಸಂಕಲ್ಪ ಆಗಿದೆ. ಇದಕ್ಕೆಲ್ಲ ಮಾನ್ಯ ಶಾಸಕರ ಏನು ನಗರದ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಸರ್ ಅವರು ಕೂಡ 2-3 ಪೂರ್ವಭಾವಿ ಸಭೆಗಳಲ್ಲಿ ಭಾಗವಹಿಸಿ ಅವರು ಕೂಡ ತನುಮನ ಧನದ ಒಂದು ಆಶ್ವಾಸನೆಯನ್ನು ನೀಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಸಮಿತಿ ಏನಿದೆ, ಸಿದ್ಧಾಂತ ಶಿಖಾಮಣಿಯ ಒಂದು ಸಮಿತಿ, ಅವರು ಮತ್ತು ವೀರಶೈವ ಲಿಂಗಾಯತ ಸಮಾಜ, ಅಖಿಲ ಭಾರತ ವೀರಶೈವ ಮಹಾಸಭೆ ಮತ್ತು ಎಲ್ಲ ಉಳಿದ ಅಂಗಸಂಸ್ಥೆಗಳು ಕೂಡ ಎಲ್ಲರೂ ಒಗ್ಗಟ್ಟಿನಿಂದ ಕೂಡಿ ಎಲ್ಲ ಸಮುದಾಯದವ್ರನ್ನ ಕರೆದುಕೊಂಡು ಈ ಒಂದು ಸಿದ್ಧಾಂತ ಶಿಖಾಮಣಿಯ ಆಧ್ಯಾತ್ಮಿಕ ಪ್ರವಚನವನ್ನು ಮಾಡಬೇಕಂತಕ್ಕಂಥದ್ದು ಎಲ್ಲರ ಅಪೇಕ್ಷೆ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಯಚೂರು ನಗರದ ಮತ್ತು ರಾಯಚೂರು ಜಿಲ್ಲೆಯ ಸುತ್ತಮುತ್ತ ಹಳ್ಳಿನ ಜನಗಳು ಕೂಡ ಎಲ್ಲರಿಗೂ ಪ್ರಚಾರ ಹೆಚ್ಚಿಗೆ ಆಗಬೇಕಂತಕ್ಕಂಥ ದೃಷ್ಟಿಯಿಂದ ಇಂದು ಕರಪತ್ರ ಮತ್ತು ಭಿತ್ತಿಪತ್ರಗಳನ್ನು ಎರಡನ್ನೂ ಕೂಡ ಪೂಜ್ಯರು ಮತ್ತು ಸಮಾಜದ ಅಧ್ಯಕ್ಷರು ಮತ್ತು ನಾವೆಲ್ಲ ಕೂಡ ಬಿಡುಗಡೆ ಮಾಡಿದ್ದೇವೆ. ಅದೇ ಪ್ರಕಾರ ತಮ್ಮೆಲ್ಲರ ಮೂಲಕ ವಿನಂತಿ ಮಾಡೋದೇನಂತಂದರೆ ಈ ಒಂದು ಪ್ರಚಾರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ಆಗಬೇಕು ಮತ್ತು ಎಲ್ಲ ಭಕ್ತಾದಿಗಳು ತಮ್ಮ ಭಕ್ತಿ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತಕ್ಕಂಥ ವಿನಂತಿಯನ್ನು ನಮ್ಮ ಸಮಾಜದ ವತಿಯಿಂದ ಮತ್ತು ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನ ಸಮಿತಿ ರಾಯಚೂರು ವತಿಯಿಂದ ನಾನು ವಿನಂತಿ ಮಾಡುತ್ತೇನೆ. ಮಾಜಿ ಶಾಸಕ ಸೈಯದ್ ಯಾಸೀನ್ ಅವರು ಅಗಲಿದ್ದರೂ ಅವರ ಸಾಧನೆಗಳು ಚಿರಸ್ಥಾಯಿಯಾಗಿದ್ದು ಶಾಶ್ವತವಾಗಿ ಉಳಿದಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಸಣ್ಣಬಾಬು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸೈಯದ್ ಯಾಸೀನ್ 2 ಬಾರಿ ಶಾಸಕರಾಗಿ ಅನೇಕ ಯೋಜನೆಗಳನ್ನು ನಗರದ ಜನತೆಗೆ ನೀಡಿದ್ದಾರೆ. ಕುಡಿಯುವ ನೀರಿನ ಯೋಜನೆ ಸೇರಿದಂತೆ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದ ಹಿರಿಮೆ ಅವರದ್ದಾಗಿದೆ. ಅಭಿವೃದ್ಧಿ ದೃಷ್ಟಿಕೋನದಿಂದ ಅನೇಕ ಜನಪರ ಕಾರ್ಯಗಳನ್ನು ಅವರು ನಿರ್ವಹಿಸಿದ್ದಾರೆ. ಅವರ ಹೆಸರು ಶಾಶ್ವತವಾಗಿ ಉಳಿಸಲು ಜಿಲ್ಲಾಡಳಿತ ಮುಂದಾಗಬೇಕಿದೆ ಎಂದರು. ಸರ್ಕಾರ ಗುರುತಿಸಿ ಅವರ ಸೇವೆಯನ್ನು ಗುರುತಿಸಿ ಸಕಲ ಗೌರವ ಮರ್ಯಾದೆಯನ್ನು
ಗುರುತಿಸಿ ಅವರ ಸೇವೆಯನ್ನು ಗುರುತಿಸಿ ಕಾಂಗ್ರೆಸ್ ಸರ್ಕಾರ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ ನನ್ನ ತುಂಬ ಹೃದಯಪೂರ್ವಕವಾಗಿ ನಾನು ನಮನಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಸೈಯದ್ ಯಾಸೀನ್ ಸಾಹೇಬರು ಅವರು ಹಲವಾರು ಸೇವೆಗಳು ರಾಯಚೂರಲ್ಲಿ ಆಗಿದ್ದಾಗ ಭಾಳಷ್ಟು ನಮ್ಮ ರಾಯಚೂರಿಗೆ ಕೊಡುಗಿದೆ. ಯಾಕಂದರೆ ಇವತ್ತಿನ ದಿನ ನಮ್ಮ ರಾಯಚೂರಿಗೆ ನೀರು ಬೇಕಂದರೆ ಕೃಷ್ಣಾ ನದಿಲಿಂದ ಪೈಪ್ಲೈನ್ ನಮಗೆ ಅಲ್ಲಿಂದ ವ್ಯವಸ್ಥೆ ಮಾಡಿ ಈ ರಾಯಚೂರು ಜನಗೆ ಇವತ್ತಿನವರೆಗೂ ನೀರೇ ಹೊರತಿಲ್ಲದೆ ಒಂದು ಸೇವೆ ಆದಂದರೆ ಅದು ಯಾಸೀನ್ ಸಾಹೇಬ್ರಿಗೆ ಅಂತೇಳಿ ಯಾಸೀನ್ ಸಾಹೇಬ್ರ ಕೊಡುಗೆ. ಯಾಕಂದರೆ ಅವರು ನಮ್ಮನ್ನು ಆಗಲಿ ಇವತ್ತಿಗೆ 4 ದಿನ ಕಳೆದಿದೆ. ಯಾಕಂದರೆ ಈ ದಿನ ನಾನು ಯಾಕೆ ಅವ್ರ ಬಗ್ಗೆ ಮಾತಾಡ್ತೀನಪ್ಪ ಅಂದರೆ, ನಾನು ಸಣ್ಣ ಬಾಬು ಅವರು ಶಾಸಕರಿದ್ದಾಗ ಅವ್ರ ಜೊತೆ ಒಡನಾಟ ಮತ್ತು ನಾನು ಕೂಡ ಅವ್ರ ಜೊತೆಗೆ ಸೇವೆ ಸಲ್ಲಿಸೇ ಭಾಗ್ಯ ನನಗೆ ಸಿಕ್ಕಿದೆ. ಯಾಕಂದರೆ ಅವರು ನಮ್ಮಲ್ಲಿ ಆಗಲೇ ಹೋಗಿಲ್ಲ, ನಮ್ಮ ಹೃದಯದಲ್ಲಿ ಯಾವಾಗಲೂ ಚಿರಸ್ಥಾಯವಾಗಿ ಉಳಿತಾರೆ ಅಂತೇಳಿ ಈ ಮಾಧ್ಯಮ ಮಿತ್ರರಿಂದ ನಾನು ವಿನಂತಿಗೊಳಿಸ್ತೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಪದವೀಧರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮುಂದುವರೆದ ಅನಿರ್ದಿಷ್ಟ ಧರಣಿ, ಕೂಡಲೇ ಕ್ರಮಕ್ಕೆ ವಿದ್ಯಾರ್ಥಿಗಳ ಒತ್ತಾಯ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ನೀಡಲಿ ಶರಣಕುಮಾರ್. ಆಗಸ್ಟ್ 23ರಂದು ಬಲಗೈ ಜಾತಿಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಭೀಮಣ್ಣ ಮಂಚಾಲ್. ಜುಲೈ 25ರಿಂದ 31ರವರೆಗೆ ಕಾಶಿ ಜಗದ್ಗುರುಗಳಿಂದ ಇಷ್ಟಲಿಂಗ ಪೂಜೆ ಸಿದ್ಧಾಂತ ಶಿಖಾಮಣಿ ಕುರಿತು ಪ್ರವಚನ, ಮಹಾದೇವಪ್ಪ ಮಿರ್ಜಾಪುರ್. ಶರಣರು ಕಾಯಕ ತತ್ವದಲ್ಲಿ ಕೈಲಾಸ ಕಂಡವರು, ಕೆನೀಲ. ಮತ್ತು ಮಾಜಿ ಶಾಸಕ ಸೈಯದ್ ಯಾಸೀನ್ ಹೆಸರು ಚಿರಸ್ಥಾಯಿಯಾಗಿಸಲು ಸಣ್ಣಬಾಬು ಆಗ್ರಹ. ವಾರ್ತೆಗಳನ್ನು ಪ್ರಯತ್ನಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲಾ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.